ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಸ್ಕ್ರೈಬರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಟುಡೇ ನಾವು ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಡಿವೈಡರ್ ಅಂಡ್ ಇಟ್ಸ್ ಸ್ಪೆಸಿಫಿಕೇಶನ್ಸ್ ಅಂಡ್ ಯೂಸಸ್. At the end of this lesson, you shall be able to state what is divider. Divider ಅಂದ್ರೆ ಏನು, ಡಿವೈಡರ್ ಅನ್ನ ಪಾರ್ಟ್ಸ್ ಏನು, ನೇಮ್ ದ ಪಾರ್ಟ್ಸ್ ಆಫ್ ಡಿವೈಡರ್, ಮತ್ತೆ ಡಿವೈಡರ್ ಅನ್ನ ಉಪಯೋಗ ಏನು, ಯೂಸಸ್ ಆಫ್ ಡಿವೈಡರ್ಸ್ ಅಂಡ್ ಸ್ಪೆಸಿಫಿಕೇಶನ್ಸ್ ಆಫ್ ಡಿವೈಡರ್. ಡಿವೈಡರ್ನ ಹೇಗೆ ನಾವು ಸ್ಪೆಸಿಫೈ ಅನ್ನ ಮಾಡ್ತೀವಿ, ಹಾಗೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆಗಳಿದೆ, ಮತ್ತೆ ಇಂಪಾರ್ಟೆಂಟ್ ಇಂಟ್ಸ್ ಏನು ಡಿವೈಡರ್ನಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. Now let us come to dividers. Divider ಅಂದರೆ ಏನು? Dividers are one of the marking tool used for scribing circles, arcs and transferring and stepping off distance. Dividers ಒಂದು ಮಾರ್ಕಿಂಗ್ ಟೂಲ್, ಮಾರ್ಕಿಂಗ್ ಮಾಡೋಕೆ ನಾವು ಬಳಸ್ತಕ್ಕಂಥ ಒಂದು ಟೂಲ್. ಏನನ್ನ ಮಾರ್ಕ್ ಮಾಡ್ತೀವಿ? ಆರ್ಕ್ಸ್ ಅನ್ನ ಮಾರ್ಕ್ ಮಾಡ್ತೀವಿ, ಸರ್ಕಲ್ಸ್ ಅನ್ನ, ತ್ರಿಜ್ಯಗಳನ್ನ ನಾವು ಹೇಳ್ತೀವಿ, ಜೊತೆಗೆ ಡೈಮೆನ್ಷನ್ಸ್ ಅನ್ನ ಸ್ಟೆಪ್ಪಿಂಗ್ ಅಪ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ಎಲ್ಲಿಂದ? ಸ್ಟೀಲ್ ರೂಲ್. ಅಂದ್ರೆ ಇದು ಒಂದು ಇಂಡೈರೆಕ್ಟ್ ಮಾರ್ಕಿಂಗ್ ಟೂಲ್ಸ್. ಇದನ್ನ ನೇರವಾಗಿ ನಾವು ಇಷ್ಟೇ ಅಂತ ನಾವು ಹೇಳಕ್ ಬರಲ್ಲ. ಇದಕ್ಕೆ ನಾವು ಜೊತೆಗೆ ಏನ್ ಇಟ್ಕೋಬೇಕಾಗುತ್ತೆ? ಸ್ಟೀಲ್ ರೂಲ್ ಅನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಡೈಮೆನ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮತ್ತೆ ಮಾರ್ಕಿಂಗ್ ಮಾಡುವಾಗ ಸ್ಟೆಪಿಂಗ್ ಅಪ್ ಮಾಡಲಿಕ್ಕೆ ಡಿಸ್ಟೆನ್ಸ್ ಅನ್ನ ನಾವು ಡಿವೈಡರ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಡಿವೈಡರ್ ಇಸ್ ಒನ್ ಆಫ್ ದ ಮಾರ್ಕಿಂಗ್ ಟೂಲ್ ಯೂಸ್ಡ್ ಫಾರ್ ಸ್ಕ್ರೈಬಿಂಗ್ ಸರ್ಕಲ್ಸ್ ಅಂಡ್ ಆರ್ಕ್ಸ್ ಅಂಡ್ ಟ್ರಾನ್ಸ್ಫರಿಂಗ್ ಅಂಡ್ ಸ್ಟೆಪಿಂಗ್ ಅಪ್ ಆಫ್ ಡಿಸ್ಟೆನ್ಸ್. ನೋಡಿ, ಇಲ್ಲಿ ಏನ್ ಮಾಡ್ತಾ ಇದೀವಿ? ಸರ್ಕಲ್ ಅನ್ನ ಸ್ಕ್ರೈಬ್ ಮಾಡ್ತಾ ಇದೀವಿ ಮೊದಲನೇ ಚಿತ್ರದಲ್ಲಿ. ಎರಡನೇ ಚಿತ್ರದಲ್ಲಿ ಏನ್ ಮಾಡ್ತಾ ಇದೀವಿ? ಸೊ ಡಿಸ್ಟೆನ್ಸ್ ಅನ್ನ ಸ್ಟೆಪಿಂಗ್ ಅಪ್ ಮಾಡ್ತಾ ಇದೀವಿ. ಇಲ್ಲಿಂದ ಎಷ್ಟಾಗಿರ್ಬೋದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮೂರನೇ ಚಿತ್ರ ಬನ್ನಿ. ಸೊ ಸ್ಟೆಪಿಂಗ್ ಡಿಸ್ಟೆನ್ಸ್ ಫಾರ್ ಲೊಕೇಶನ್ಸ್ ವೋಲ್ಸ್. ನೋಡಿ, ಬೇರೆ ವೋಲ್ಸ್ಗೆ ಸ್ಟೆಪಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಪಿಚ್ ಸರ್ಕಲ್ ಅನ್ನ ಮಾರ್ಕ್ ಮಾಡ್ತಾ ಇರ್ತಕ್ಕಂಥದ್ದು, ಈ ರೀತಿ ಸರ್ಕಲ್ಸ್ ಮತ್ತೆ ಆರ್ಕ್ಸ್ ಅನ್ನ ಮಾಡಲಿಕ್ಕೆ ಮತ್ತೆ ಡೈಮೆನ್ಷನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಸ್ಟೆಪಿಂಗ್ ಅಪ್ ಮಾಡಲಿಕ್ಕೆ ನಾವು ಮಾರ್ಕಿಂಗ್ ನಲ್ಲಿ ಡಿವೈಡರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ dividers are available with firm joint and spring joint. ಡಿವೈಡರ್ಸ್ ನಲ್ಲಿ ಎರಡು ಬಗೆ ಸಿಗುತ್ತೆ ಮಕ್ಕಳೇ. ಒಂದು ಫರ್ಮ್ ಜಾಯಿಂಟ್ ಡಿವೈಡರ್ ಅಂತ ಕರಿತೀವಿ, ಇನ್ನೊಂದು ಸ್ಪ್ರಿಂಗ್ ಜಾಯಿಂಟ್ ಡಿವೈಡರ್ಸ್ ಅಂತ ಕರಿತೀವಿ. ಸೊ ದ ಮೆಜರ್ಮೆಂಟ್ ಆರ್ ಸೆಟ್ ಆನ್ ದ ಡಿವೈಡರ್ಸ್ ವಿತ್ ಎ ಸ್ಟೀಲ್ ರೂಲ್. ಈ ಡಿವೈಡರ್ಸ್ ಒಂದು ಇಂಡೈರೆಕ್ಟ್ ಮಾರ್ಕಿಂಗ್ ಇನ್ಸ್ಟ್ರೂಮೆಂಟ್. ಹಾಗಾಗಿ ಇಲ್ಲಿ ಡಿವೈಡರ್ಸ್ ಅನ್ನ ನಾವು ಬಳಸಬೇಕಾದ್ರೆ, ಡೈಮೆನ್ಷನ್ ಅನ್ನ ಮೆಜರ್ ಮಾಡಬೇಕಾದ್ರೆ ನಮಗೆ ಏನ್ ಬೇಕಾಗುತ್ತೆ? ಸ್ಟೀಲ್ ರೂಲ್ ಬೇಕಾಗುತ್ತೆ. ಸ್ಟೀಲ್ ರೂಲ್ ನೆಸೆಸಿಟಿ. ವಿತೌಟ್ ಸ್ಟೀಲ್ ರೂಲ್ ವಿ ಕೆನಾಟ್ ಯೂಸ್ ಡಿವೈಡರ್ಸ್. ಆಯ್ತಲ್ಲ? ಇದರಲ್ಲಿ ಫರ್ಮ್ ಜಾಯಿಂಟ್, ಸ್ಪ್ರಿಂಗ್ ಜಾಯಿಂಟ್ ಅಂತ ಇದೆ ನೋಡಿ. ಈ ಚಿತ್ರದಲ್ಲಿ ಇರತಕ್ಕಂಥದ್ದು ಫರ್ಮ್ ಜಾಯಿಂಟ್ ಡಿವೈಡರ್ಸ್. ಜಾಯಿಂಟ್ ಏನಿದೆ ಫರ್ಮ್ ಆಗಿದೆ, ಒಂದು ರಿವಿಟಿಂಗ್ ಅನ್ನ ಮಾಡಿದ್ದಾರೆ. ಸೊ ದ ಡಿವೈಡರ್ಸ್ ಆರ್ ಮೇಡ್ ಔಟ್ ಆಫ್ ಟೂಲ್ ಸ್ಟೀಲ್ ಆರ್ ಐ ಕಾರ್ಬನ್ ಸ್ಟೀಲ್. ಮೆಟೀರಿಯಲ್ ಕೂಡ ತಿಳ್ಕೋಬೇಕು. ಡಿವೈಡರ್ಸ್ ಅನ್ನ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ? ಲೋಹದಲ್ಲಿ ಮಾಡಿರ್ತಾರೆ, ಅಂದ್ರೆ ಟೂಲ್ ಸ್ಟೀಲ್ ನಲ್ಲಿ ಹಾಗೂ ಐ ಕಾರ್ಬನ್ ಸ್ಟೀಲ್ ನಲ್ಲಿ ಡಿವೈಡರ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಈ ಡಿವೈಡರ್ ಪಾರ್ಟ್ಸ್ ಅಂಡ್ ಸೈಜಸ್ ಅನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಇರ್ತಕ್ಕಂಥದ್ದು ನೋಡಿ, ಅಲ್ಲಿ ನೀವು ಫರ್ಮ್ ಜಾಯಿಂಟ್ ಅನ್ನ ನೋಡಿದ್ರಿ, ಇಲ್ಲಿ ಸ್ಪ್ರಿಂಗ್ ಜಾಯಿಂಟ್ ಡಿವೈಡರ್ಸ್ ಅನ್ನ ನೋಡ್ತಾ ಇದ್ದೀರಿ. ಆಯ್ತಲ್ಲ? ಸೊ ಈ ಮೇಲ್ಗಡೆ ಇರತಕ್ಕಂತ ಪಾರ್ಟ್ ಪೆಗ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸರ್ಕ್ಯುಲರ್ ಶೇಪ್ ನಲ್ಲಿ ಇದೆ, ಅದನ್ನ ನಾವು ಸ್ಪ್ರಿಂಗ್ ಅಂತ ಕರಿತೀವಿ. ನೋಡಿ, ಈ ಎರಡೂ ಲೆಗ್ ಗಳನ್ನ ಇಲ್ಲಿ ಪಿವೋಟ್ ಮಾಡಿದ್ದಾನೆ, ಅದನ್ನ ನಾವು ಪಲ್ಕ್ರಾಮ್ ರೋಲರ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ನಲ್ ನಟ್ ಅನ್ನ ಕೊಟ್ಟಿದ್ದಾನೆ ಫಾರ್ ಅಡ್ಜಸ್ಟ್ಮೆಂಟ್, ಮತ್ತೆ ವಾಸಸ್ ಅನ್ನ ಕೊಟ್ಟಿದ್ದಾನೆ. ಸೊ ಈ ಎರಡು ಸೈಡ್ ನಲ್ಲಿ ಲೆಗ್ಸ್ ಇದೆ. ಗೊತ್ತಾಯ್ತಾ? ಸೊ ಇದು ಒಂದು ಸ್ಪ್ರಿಂಗ್ ಜಾಯಿಂಟ್ ಡಿವೈಡರ್. ಇದರ ಸೈಜ್ ಬಂದು ನೋಡಿ ಮಕ್ಕಳೇ, ಆ ಪಲ್ಕ್ರಮ್ ರೋಲರ್ ಇಂದ ಕೆಳಗಡೆ ಟಿಪ್ ಆಫ್ ದಿ ಲೆಗ್ ವರೆಗೆ ಇದರ ಸೈಜ್ ಆಫ್ ದ ಡಿವೈಡರ್ಸ್ ಅಂತ ನಾವು ಕರಿತೀವಿ. ದ ಸೈಜ್ ಆಫ್ ದ ಡಿವೈಡರ್ಸ್ ಇಸ್ ರೇಂಜ್ ಬಿಟ್ವೀನ್ 50 mm to 200 mm. 50 mm ಇಂದ ಸಿಗುತ್ತೆ ಇದು. ಸೊ 200 mm ವರೆಗೆ ನಮಗೆ ಈ ಡಿವೈಡರ್ಸ್ ಸಿಗುತ್ತೆ.
ಸೊ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಸೆಂಟರ್ ಆಫ್ ದ ಫಲ್ಕ್ರಮ್ ರೋಲರ್, ಅಂದರೆ ಈ ಪಾಯಿಂಟ್ ಲೆಗ್ ಏನಿದೆ ಈ ಪಾಯಿಂಟ್ ಇಂದ ಫಲ್ಕ್ರಮ್ ಸೆಂಟರ್ ವರೆಗೆ ಏನನ್ನ ಕರಿತೀವಿ, ದಟ್ ಈಸ್ ಲೆಂತ್ ಆಫ್ ದ ಡಿವೈಡರ್, ಲೆಂತ್ ಆಫ್ ದ ಡಿವೈಡರ್ ಅಥವಾ ಸೈಜ್ ಆಫ್ ದ ಡಿವೈಡರ್ಸ್ ಅಂತ ನಾವು ಕರಿತೀವಿ. ಸೊ ಫಾರ್ ದ ಕರೆಕ್ಟ್ ಲೊಕೇಶನ್ಸ್ ಅಂಡ್ ಸೀಟಿಂಗ್ ಆಫ್ ದ ಡಿವೈಡರ್ ಲೆಗ್ಸ್ ಪ್ರಿಕ್ ಪಂಚ್ ಮಾರ್ಕ್ ಆಫ್ 30 ಡಿಗ್ರಿ ಆರ್ ಯೂಸ್. ನೋಡಿ, ಮೆಟಲ್ ಮೇಲೆ ಈ ಡಿವೈಡರ್ ಅನ್ನ ಪಾಯಿಂಟ್ ಅನ್ನ ಇಟ್ಟಾಗ ಏನಾಗುತ್ತೆ, ನೀವು ಪ್ರೆಷರ್ ಅನ್ನ ಕೊಟ್ಟಾಗ ಅದು ಸ್ಲಿಪ್ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ಒಂದು 30 ಡಿಗ್ರಿ ಪಂಚ್, ಪ್ರಿಕ್ ಪಂಚ್ ಅಂತ ಕರಿತೀವಿ, ದಟ್ ಈಸ್ 30 ಡಿಗ್ರಿ ಪ್ರಿಕ್ ಪಂಚ್. ಅದರಲ್ಲಿ ಒಂದು ಮಾರ್ಕ್ ಅನ್ನ ಪಂಚ್ ಮಾರ್ಕ್ ಅನ್ನ ಮಾಡಿಕೊಂಡು ಪ್ರೆಷರ್ ಅನ್ನ ಅಪ್ಲೈ ಮಾಡಿದ್ರೆ ಡಿವೈಡರು ಸ್ಲಿಪ್ ಆಗಲ್ಲ. ಸರ್ಕಲ್ ಎಳಿಲಿಕ್ಕೆ, ಆರ್ಕ್ ನ ಎಳಿಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಡಿವೈಡರ್ಸ್ ಇರ್ತಕ್ಕಂಥದ್ದೇ ಏನಕ್ಕೆ, ಈ ಇದು ಅದು ಪ್ರಿಕ್ ಪಂಚ್ ಇರ್ತಕ್ಕಂಥದ್ದೇ, ಪ್ರಿಕ್ ಪಂಚ್ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಈ ಡಿವೈಡರ್ ಪಾಯಿಂಟ್ ಅನ್ನ ಪ್ಲೇಸ್ ಮಾಡ್ಲಿಕ್ಕೆ, ಪಂಚ್ ಮಾರ್ಕ್ ಅನ್ನ ಮಾಡ್ಕೊಳ್ಳಿಕ್ಕೆ. ಸೊ ಅರ್ಥ ಆಯ್ತಲ್ಲ ಇದು. ಸೊ ಇನ್ನು ಡಿವೈಡರ್ ಅನ್ನ ಯಾವ ರೀತಿ ನಾವು ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ ಅಕಾರ್ಡಿಂಗ್ ಟು ಟೈಪ್ ಆಫ್ ದೇರ್ ಜಾಯಿಂಟ್ ಅಂಡ್ ಲೆಂತ್. ನೋಡಿ, ಎರಡು ತರ ಜಾಯಿಂಟ್ಸ್ ಇದೆ ಅಂತ ಹೇಳಿದೆ, ಒಂದು ಪರ್ಮ್ ಜಾಯಿಂಟ್, ಇನ್ನೊಂದು ಸ್ಪ್ರಿಂಗ್ ಜಾಯಿಂಟ್. ನೋಡಿ, ಇಲ್ಲಿ ಇರ್ತಕ್ಕಂಥ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಪರ್ಮ್ ಜಾಯಿಂಟ್ ಡಿವೈಡರ್, ಈ ಕಡೆ ಇರ್ತಕ್ಕಂಥದ್ದು ಸ್ಪ್ರಿಂಗ್ ಜಾಯಿಂಟ್ ಡಿವೈಡರ್. ಅರ್ಥ ಆಯ್ತಲ್ಲ. ಸೊ ಡಿವೈಡರ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದ ಟೈಪ್ ಆಫ್ ದೇರ್ ಜಾಯಿಂಟ್. ಯಾವ ರೀತಿ ಜಾಯಿಂಟ್, ಸ್ಪ್ರಿಂಗ್ ಜಾಯಿಂಟ್, ಪರ್ಮ್ ಜಾಯಿಂಟ್. ಮತ್ತೆ ಲೆಂತ್ ಎಲ್ಲಿಂದ ಎಲ್ಲಿವರೆಗೆ, ಸೊ ಲೆಂತ್ ಫ್ರಮ್ ಎಲ್ಲಿಂದ ಪಿವೋಟ್ ಸೆಂಟರ್ ಟು ದಿ ಟಿಪ್ ಆಫ್ ದಿ ಲೆಗ್. ಇನ್ನು ಡಿವೈಡರ್ಸ್, ದ ಟೂ ಲೆಗ್ಸ್ ಆಫ್ ದ ಡಿವೈಡರ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಲೆಂತ್. ದ ಟೂ ಲೆಗ್ಸ್ ಆಫ್ ದ ಡಿವೈಡರ್ ಶುಡ್ ಆಲ್ವೇಸ್ ಬಿ ಆಫ್ ಈಕ್ವಲ್ ಲೆಂತ್. ಎರಡು ಲೆಗ್ಸ್ ಏನಿರಬೇಕು, ಯಾವಾಗ್ಲೂ ಕೂಡ ಈಕ್ವಲ್ ಇರಬೇಕು. ಎರಡು ಲೆಗ್ಸ್ ಯಾವಾಗಲೂ ಏನಿರಬೇಕು, ಈಕ್ವಲ್ ಇರಬೇಕು. ದ ಟೂ ಲೆಗ್ಸ್ ಆಫ್ ದ ಡಿವೈಡರ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಲೆಂತ್. ಇನ್ನು ವಾಟ್ ಆರ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಟು ಬಿ ಟೇಕನ್ ರಿಗಾರ್ಡಿಂಗ್ ಡಿವೈಡರ್ಸ್ ಅಂದ್ರೆ, ಡಿವೈಡರ್ ಪಾಯಿಂಟ್ಸ್ ಆರ್ ವೆರಿ ಶಾರ್ಪ್, ಬಿ ಕೇರ್ಫುಲ್. ಡಿವೈಡರ್ ಪಾಯಿಂಟ್ಸ್ ಏನಿದೆ ಅದು ತುಂಬಾ ಶಾರ್ಪ್ ಆಗಿರುತ್ತೆ, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಈಗ ಹಿಂದೆ ಸ್ಕ್ರೈಬರ್ ಪಾಯಿಂಟ್ ಯಾವ ರೀತಿ ಶಾರ್ಪ್ ಇರುತ್ತೋ ಅದೇ ರೀತಿ ಡಿವೈಡರ್ ಪಾಯಿಂಟ್ ಕೂಡ ಶಾರ್ಪ್ ಇರುತ್ತೆ. ಅದನ್ನ ಹ್ಯಾಂಡಲ್ ಮಾಡುವಾಗ ನಾವು ಕೇರ್ ಆಗಿ ಮಾಡಬೇಕು. ದ ಡಿವೈಡರ್ ಪಾಯಿಂಟ್ ಶುಡ್ ಬಿ ಕೆಪ್ಟ್ ಶಾರ್ಪ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಫೈನ್ ಲೈನ್ಸ್. ಡಿವೈಡರ್ ಪಾಯಿಂಟ್ ನೀವು ಎಷ್ಟು ಶಾರ್ಪ್ ಆಗಿ ಇಟ್ಕೊಂಡಿರ್ತೀರೋ ಅಷ್ಟೇ ಲೈನ್ಸ್ ನೀವು ಡ್ರಾ ಮಾಡ್ತಕ್ಕಂಥ ಹಾರ್ಟ್ಸ್ ಮತ್ತೆ ಸರ್ಕಲ್ ಲೈನ್ಸ್ ಏನಿರುತ್ತೆ ಸೊ ಶಾರ್ಪ್ ಆಗಿ ಕ್ಲಿಯರ್ ಆಗಿ ಬರುತ್ತೆ. ಫ್ರೀಕ್ವೆಂಟ್ ಶಾರ್ಪನಿಂಗ್ ವಿತ್ ಆಯಿಲ್ ಸ್ಟೋನ್ ಇಸ್ ಬೆಟರ್ ದೆನ್ ಶಾರ್ಪನಿಂಗ್ ಬೈ ಗ್ರೈಂಡಿಂಗ್. ಸಾಮಾನ್ಯವಾಗಿ ಡಿವೈಡರ್ ಪಾಯಿಂಟ್ಸ್ ಅನ್ನ ನಾವು ಗ್ರೈಂಡಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಸಾಮಾನ್ಯವಾಗಿ ಡಿವೈಡರ್ ಪಾಯಿಂಟ್ಸ್ ಅನ್ನ ನಾವು ಯಾವ್ದ್ರಲ್ಲಿ ಶಾರ್ಪನ್ ಮಾಡ್ಕೋಬೇಕು ಅಂದ್ರೆ ಆಯಿಲ್ ಸ್ಟೋನ್ ಅಥವಾ ಕೊರೆಂಡಮ್ ಸ್ಟೋನ್ ಅಂತ ಬರುತ್ತೆ, ಅದರಲ್ಲಿ ಶಾರ್ಪ್ ಮಾಡ್ಕೊಳ್ತಕ್ಕಂಥದ್ದು ಬೆಟರ್. ಸೊ ಇದು ಸೇಮ್ ನಾವು ಇಲ್ಲಿ ಸ್ಕ್ರೈಬರ್ ನಲ್ಲೂ ಕೂಡ ಅದನ್ನು ಕೂಡ ಆಯಿಲ್ ಸ್ಟೋನ್ ನಲ್ಲಿ ಶಾರ್ಪ್ ಮಾಡೋದು ಗ್ರೈಂಡಿಂಗ್ ಇಂದ ಬೆಟರ್. ಸೊ ಶಾರ್ಪನಿಂಗ್ ಬೈ ಗ್ರೈಂಡಿಂಗ್ ವಿಲ್ ಮೇಕ್ ದ ಪಾಯಿಂಟ್ ಸಾಫ್ಟ್. ನೋಡಿ, ಈ ಡಿವೈಡರ್ ಇರ್ಬೋದು, ಸ್ಕ್ರೈಬರ್ ಇರ್ಬೋದು, ಇದರ ಪಾಯಿಂಟ್ ಅನ್ನ ನೀವು ಗ್ರೈಂಡಿಂಗ್ ಮಾಡಿದ್ರೆ ಆ ಪಾಯಿಂಟ್ ಏನಾಗೋಗುತ್ತೆ, ಶಾರ್ಪ್ ಆಗಿ ಬೇಗ ಅದು ಬ್ಲಂಟ್ ಆಗೋಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ಡಿವೈಡರ್ಸ್ ಅಂಡ್ ಸ್ಕ್ರೈಬರ್ ಕ್ಯಾನ್ ಬಿ ಶಾರ್ಪ್ಡ್. ಶಾರ್ಪನಿಂಗ್ ದ ಪಾಯಿಂಟ್ ಆಂಗಲ್ ಕ್ಯಾನ್ ಬಿ ಶಾರ್ಪನಿಂಗ್ ಬೈ ಆಯಿಲ್ ಸ್ಟೋನ್ ಆರ್ ಕೊರೆಂಡಮ್ ಸ್ಟೋನ್. So do not sharpen the divider points on grinding wheels, and do not put the dividers in your pocket, and do not mix the divider with other hand tools and cutting tools. Do not throw the dividers from one place to another place. These are all the important points, care and maintenance and precautions to be taken while using dividers. So now let us come to the another divider points should be kept short. Another precautions, ಅದನ್ನು ಯಾವಾಗಲೂ ಶಾರ್ಪ್ ಇರಬೇಕು. ಯಾಕೆ ಅಂದ್ರೆ ನಾವು ಲೈನ್ ಅನ್ನ ಏನು ಡ್ರಾ ಮಾಡ್ತೀವಿ, ಆರ್ಕ್ಸ್ ಮತ್ತೆ ಸರ್ಕಲ್ಸ್, ಅದು ಶಾರ್ಪ್ ಆಗಿರ್ಬೇಕು. ನೀವು ಫ್ರೀಕ್ವೆಂಟ್ ಶಾರ್ಪನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರೆ ಏನಾದ್ರೂ ನೀವೇನಾದ್ರೂ ಗ್ರೈಂಡಿಂಗ್ ನಲ್ಲಿ ಏನಾದ್ರೂ ಬಳಸ್ಬಿಟ್ರೆ ಅದು ಸಾಫ್ಟ್ ಆಗುತ್ತೆ.
ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ನಾವು ಆಯಿಲ್ ಸ್ಟೋನ್ ಅನ್ನ ಬಳಸಬೇಕು. ನಾನು ಮೊನ್ನೆ ನಿಮಗೆ ತೋರಿಸಿದ್ದೀನಿ ವರ್ಕ್ಶಾಪ್ ನಲ್ಲಿ ಯಾವ ರೀತಿ ಡಿವೈಡರ್ ಪಾಯಿಂಟ್ ಅನ್ನು ನಾವು ಆಯಿಲ್ ಸ್ಟೋನ್ ಅನ್ನ ಉಪಯೋಗಿಸ್ಕೊಂಡು ಶಾರ್ಪನಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ. ಶಾರ್ಪನಿಂಗ್ ಬೈ ಗ್ರೈಂಡಿಂಗ್ ವಿಲ್ ಮೇಕ್ ದ ಪಾಯಿಂಟ್ ಸಾಫ್ಟ್, ಸೊ ದಟ್ಸ್ ವೈ ಬೆಟರ್ ಟು ಶಾರ್ಪನ್ ವಿತ್ ಆಯಿಲ್ ಸ್ಟೋನ್. ನೋಡಿ, ಇಲ್ಲಿ ಆಯಿಲ್ ಸ್ಟೋನ್ ಇದೆ. ಆಯಿಲ್ ಸ್ಟೋನ್ ನಲ್ಲಿ ಏನ್ ಮಾಡ್ತಾ ಇದೀವಿ, ಡಿವೈಡರ್ ಪಾಯಿಂಟ್ ಅನ್ನ ಶಾರ್ಪ್ ಮಾಡ್ತಾ ಇದೀವಿ. ಮತ್ತೆ ಶಾರ್ಪ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಅನ್ನ ಟಚ್ ಮಾಡಿ ನೋಡಿದಾಗ ಮಕ್ಕಳೇ, ಎರಡು ಪಾಯಿಂಟ್ ಏನಿರ್ಬೇಕು, ಈಕ್ವಲ್ ಲೆಂತ್ ಇರಬೇಕು, ಒಂದೇ ಸಮ ಇರಬೇಕು, ಒಂದ್ ಮೇಲೆ ಒಂದು ಕೆಳಗಡೆ ಇರಬಾರ್ದು. ಈಗಾಗಲೇ ನಿಮ್ಗೆ ತೋರಿಸಿದ್ದೀನಿ. ಇದಿಷ್ಟು ಪ್ರಿಕಾಷನ್ಸ್ ಅನ್ನ ನೀವು ಗ್ರೈಂಡಿಂಗ್ ಅದನ್ನ ಶಾರ್ಪನಿಂಗ್ ಮಾಡುವಾಗ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಕೊಡ್ತಾರೆ, ನಾಳೆ ಇಂಟರ್ವ್ಯೂನಲ್ಲಿ ನಿಮಗೆ ಕೇಳಬಹುದು. ಯಾವ ರೀತಿ ಪ್ರಶ್ನೆಗಳಿರ್ತದೆ? ವಿಚ್ ಮೆಜರಿಂಗ್ ಡಿವೈಸ್ ಇಸ್ ಯೂಸ್ಡ್ ಟು ಸೆಟ್ ಮೆಜರ್ಮೆಂಟ್ ಇನ್ ಡಿವೈಡರ್ಸ್? ಡಿವೈಡರ್ಸ್ ಅನ್ನು ಸೆಟ್ ಮಾಡಿ ನಾವು ಮಾರ್ಕಿಂಗ್ ಮಾಡಬೇಕಾದ್ರೆ ಒಂದು ಮೆಜರಿಂಗ್ ಡಿವೈಸ್ ಬೇಕು. ಅದು ಯಾವುದು? ಸ್ಟೀಲ್ ರೂಲ್, ಔಟ್ಸೈಡ್ ಮೈಕ್ರೋಮೀಟರ್, ವರ್ನಿಯರ್ ಕ್ಯಾಲಿಪರ್, ವರ್ನಿಯರ್ ಹೈಟ್. ಯಾವುದನ್ನ ಬಳಸ್ತೀವಿ? ಎ ಇಸ್ ದಿ ಕರೆಕ್ಟ್. ಸರ್, ಏನನ್ನ ಬಳಸ್ತೀವಿ? ಸ್ಟೀಲ್ ರೂಲ್ ಅನ್ನ ನಾವು ಬಳಸ್ತೀವಿ. ಎರಡನೇ ಪ್ರಶ್ನೆಗೆ ಬರೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ವೇ ಆಫ್ ಮೇಂಟೈನಿಂಗ್ ಡಿವೈಡರ್ ಪಾಯಿಂಟ್ಸ್? ಸೊ ಇಲ್ಲಿ ನಿಮಗೆ 3 ಚಿತ್ರಗಳಿದೆ ಮಕ್ಕಳೇ, ಎ ಬಿ ಸಿ. ಅದರಲ್ಲಿ ಯಾವ ಒಂದು ಚಿತ್ರ, ಯಾವ ರೀತಿ ನಾವು ಡಿವೈಡರ್ ಪಾಯಿಂಟ್ ಅನ್ನ ಮೈಂಟೈನ್ ಮಾಡಬೇಕು? ನಾನು ಹೇಳಿ, ಶಾರ್ಪನ್ ಮಾಡುವಾಗ 2 ಡಿವೈಡರ್ ಪಾಯಿಂಟ್ ಒಂದೇ ಸಮನಾಗಿ ಟಚ್ ಮಾಡಿದಾಗ ಇರಬೇಕು, ಲೆಂತ್ ವೇರಿ ಇರಬಾರ್ದು. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್, ಯಾವುದು ಸರಿ ಇದೆ? ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಪಾಯಿಂಟ್ ಸಿ ಇಸ್ ಕರೆಕ್ಟ್. ಸೊ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಪಾರ್ಟ್ ಅನ್ನ ಮ್ಯಾಚ್ ಮಾಡೋಣ ಮಕ್ಕಳೇ. ಈ ಚಿತ್ರದಲ್ಲಿ ನೋಡಿ, ಯೂಸ್ಡ್ ಫಾರ್ ಸೆಟ್ಟಿಂಗ್ ಫಾರ್ ಸ್ಕ್ರೈಬಿಂಗ್ ಹಾರ್ಕ್ಸ್ ಅಂಡ್ ಸರ್ಕಲ್. ಈ ಒಂದು ಪಾರ್ಟ್ ಅನ್ನ ಯೂಸ್ಡ್ ಫಾರ್ ಸೀಟಿಂಗ್ ಅಂಡ್ ಫಾರ್ ಸ್ಕ್ರೈಬಿಂಗ್ ಆರ್ಕ್ಸ್ ಅಂಡ್ ಸರ್ಕಲ್ಸ್. ನೋಡಿ, ಯಾವ ಪಾರ್ಟ್? ಒಂದು ಸ್ಕ್ರೈಬಿಂಗ್ ಸರ್ಕಲ್ ಅಂದ್ರೆ ಸೀಟಿಂಗ್ ಮಾಡ್ಬೇಕು. ಮೊದಲು ಮೆಟಲ್ ಮೇಲೆ ಹೀಗೆ ಇಡಬೇಕು, ಮತ್ತೆ ಅದನ್ನ ಸರ್ಕಲ್ ಅನ್ನ ಹಾರ್ಕ್ ಮಾಡಬೇಕು, ಮತ್ತೆ ಆರ್ಕ್ಸ್ ಅನ್ನ ಕಟ್ ಮಾಡ್ಬೇಕು. ಯಾವ ಪಾರ್ಟ್ ಅನ್ನ ಯೂಸ್ ಮಾಡ್ತೀವಿ? ದಟ್ ಈಸ್ ಲೆಗ್ ಪಾರ್ಟ್. ಯಾವ್ದಿಲ್ಲಿ? ಸೊ ದಟ್ ಈಸ್ ಬಿ. ಈ ಕಡೆ ಕೆಳಗಡೆ ಇದೆಯಲ್ಲ, ಈ ಪಾರ್ಟ್. ವಿಚ್ ಇಸ್ ಕರೆಕ್ಟ್? ಎಸ್, ಬಿ ಇಸ್ ದ ಕರೆಕ್ಟ್. ಯೂಸ್ ಟು ಸೆಟ್ ದ ಸೈಜ್ ಬಿಟ್ವೀನ್ ದ ಡಿವೈಡರ್ ಪಾಯಿಂಟ್ಸ್. 2 ಡಿವೈಡರ್ ಪಾಯಿಂಟ್ಸ್ ನಡುವೆ ಸೆಟ್ ಮಾಡಲಿಕ್ಕೆ ನಾವು ಏನನ್ನ ಬಳಸ್ತೀವಿ? ದಟ್ ಈಸ್ ಡಿ. ನರ್ಡ್ ನಟ್, ಸ್ಕ್ರೂಡ್ ನಟ್ ಇರುತ್ತೆ ಅಲ್ಲೊಂದು, ಅದನ್ನ ಅಡ್ಜಸ್ಟ್ ಮಾಡಲಿಕ್ಕೆ ನಾವು ಅಡ್ಜಸ್ಟಿಂಗ್ ನಟ್ ಅಂತ ನಾವು ಕರಿತೀವಿ. ಪಲ್ಕ್ರಮ್ ರೋಲರ್ ಯಾವುದು ಇಲ್ಲಿ? ಸೊ ಎ ಇಸ್ ದ ಪಲ್ಕ್ರಮ್ ರೋಲರ್. ಎಸ್. ವಿಚ್ ಈಸ್ ನರ್ಡ್ ನಟ್? ಸೊ ಅಗೈನ್ ಒಂದು ಅಡ್ಜಸ್ಟ್ ಮಾಡಲಿಕ್ಕೆ ಇದೆಯಲ್ಲ, ಅಡ್ಜಸ್ಟಿಂಗ್, ಅಲ್ಲಿ ಒಂದು ನರ್ಡ್ ನಟ್ ಇದೆ. ದಟ್ ಈಸ್ ಡಿ ಇಸ್ ದಿ ನರ್ಡ್ ನಟ್. ಅನದರ್ ಒನ್ ಪೆಗ್ ಅಂತ ಇದೆ. ಪೆಗ್ ಏನೋ ಸ್ಪ್ರಿಂಗ್ ಇದೆಯಲ್ಲ, ದಿಸ್ ಇಸ್ ಸ್ಪ್ರಿಂಗ್ ಟೈಪ್ ಡಿವೈಡರ್. ಅದರ ಮೇಲೆ ಇರ್ತಕ್ಕಂಥದ್ದನ್ನೇ ನಾವು ಪೆಗ್ ಅಂತ ಕರಿತೀವಿ. ದಟ್ ಈಸ್ ಸಿ. ಸೊ ಈ ರೀತಿ ನೀವು ಡಿವೈಡರ್ ಪಾರ್ಟ್ಸ್ ಅನ್ನ ಐಡೆಂಟಿಫೈ ಮಾಡಬಹುದು. ಇಲ್ಲಿ ಇಷ್ಟನ್ನು ಕೊಟ್ಟಿದ್ದಾನೆ, ಯಾವುದೋ ಒಂದು ಪಾರ್ಟ್ ಕೊಟ್ಟು ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲೂ ಕೂಡ ನಿಮ್ಗೆ ಕೇಳಬಹುದು. ಹಾಗಾಗಿ ಎಲ್ಲ ಒಂದು ಪಾರ್ಟ್ಸ್ ಅನ್ನ ನೀವು ಐಡೆಂಟಿಫೈ ಮಾಡತಕ್ಕಂತ ಒಂದು ಅಂಶವನ್ನ ನೀವು ಕಲ್ತ್ಕೊಳ್ಬೇಕು. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಸೋನ್? ಇಲ್ಲಿ ಒಂದು ಟೂಲ್ ಅನ್ನ ಕೊಟ್ಟಿದ್ದಾರೆ. ಈ ಟೂಲ್ ಏನು? ಪಂಚ್, ಡಿವೈಡರ್, ಸ್ಕ್ರೈಬರ್ ಅಂಡ್ ಜೆನಿ ಕ್ಯಾಲಿಪರ್. ಸೊ ಈ ಒಂದು ಚಿತ್ರ ಪರ್ಮ್ ಜಾಯಿಂಟ್ ಡಿವೈಡರ್. ಇಲ್ಲಿ ಪರ್ಮ್ ಜಾಯಿಂಟ್ ಅಂತ ಕೊಟ್ಟಿಲ್ಲ, ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇದು ಏನಿದು? ಇದು ಡಿವೈಡರ್. ಅಂದ್ರೆ ವಿಚ್ ಇಸ್ ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ಈಸ್ ಯೂಸ್ಡ್ ಟು ಶಾರ್ಪನ್ ದ ಡಿವೈಡರ್ ಪಾಯಿಂಟ್ಸ್? ಫೈಲ್, ಬೆಂಚ್ ಗ್ರೈಂಡರ್, ಆಯಿಲ್ ಸ್ಟೋನ್, ಟೂಲ್ ಅಂಡ್ ಕಟರ್ ಗ್ರೈಂಡರ್. ಡಿವೈಡರ್ ಪಾಯಿಂಟ್ ಅನ್ನ ಶಾರ್ಪನಿಂಗ್ ಮಾಡಲಿಕ್ಕೆ ಯಾವುದು ಬೆಟರ್ ಟೂಲ್ ಅಂತ ನಾನು ಹೇಳಿದೆ? ಎಸ್, ಆಯಿಲ್ ಸ್ಟೋನ್. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಈಸ್ ಸಿ. ಸೊ ವಿಚ್ ಪರ್ಪಸ್ ಡಿವೈಡರ್ ಈಸ್ ಯೂಸ್? ಡಿವೈಡರ್ ನ ಯಾವ ಪರ್ಪಸ್ ಯೂಸ್ ಮಾಡ್ತಾರೆ? ಸರ್ಕಲ್ ಸ್ಕ್ರೈಬಿಂಗ್, ಹಾರ್ಕ್ ಸ್ಕ್ರೈಬಿಂಗ್, ಸ್ಟೆಪಿಂಗ್ ಅಂಡ್ ಟ್ರಾನ್ಸ್ಫರಿಂಗ್ ಆಫ್ ಡಿಸ್ಟೆನ್ಸ್ ಅಂಡ್ ಆಲ್ ಆಪ್ಷನ್ಸ್. ವಿಚ್ ಈಸ್ ಕರೆಕ್ಟ್? ನಾನು ಹೇಳಿದೆ ಡಿವೈಡರ್ ಇಸ್ ಎ ಮಾರ್ಕಿಂಗ್ ಟೂಲ್ಸ್ ವಿಚ್ ಈಸ್ ಯೂಸ್ಡ್ ಫಾರ್ ಸ್ಕ್ರೈಬಿಂಗ್ ಸರ್ಕಲ್ಸ್, ಆರ್ಕ್ಸ್ ಅಂಡ್ ಸ್ಟೆಪಿಂಗ್ ಅಂಡ್ ಟ್ರಾನ್ಸ್ಫರಿಂಗ್ ಆಫ್ ಡಿಸ್ಟೆನ್ಸ್. ಅದು ಡೆಫಿನೇಷನ್ಸ್. ಹಾಗಾಗಿ ವಿಚ್ ಇಸ್ ಕರೆಕ್ಟ್? ಆಲ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಯೂಸ್ ಆಫ್ ಡಿವೈಡರ್? ಮಾರ್ಕಿಂಗ್ ಲೈನ್ಸ್, ಸ್ಕ್ರೈಬಿಂಗ್ circles, punching witness mark.
ಲೈನ್ ಮಾರ್ಕ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಇದನ್ನ ಸರ್ಕಲ್ಸ್ ಮತ್ತೆ ಆರ್ಕ್ಸ್ ವಿಚ್ ಇಸ್ ಕರೆಕ್ಟ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹೌ ದ ಸೈಜ್ ಆಫ್ ದ ಡಿವೈಡರ್ ಇಸ್ ಸ್ಪೆಸಿಫೈಡ್. ಡಿವೈಡರ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಏನು ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ಲೆಗ್, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೆಗ್ಸ್ ವೆನ್ ಫುಲ್ಲಿ ಓಪನ್ಸ್, distance from the point to the bottom of the fulcrum, distance from the point to the center of the fulcrum roller, that is ಒಂದು fulcrum roller ಇದೆ, ಅದರ ಪಿವೋಟ್ ಅಂತ ಕರಿತೀವಿ, ಅದನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಸೆಂಟರ್ ಇಂದ ಟಿಪ್ ಆಫ್ ದಿ ಪಾಯಿಂಟ್, ಟಿಪ್ ಆಫ್ ದಿ ಲೆಗ್, ಅಂದ್ರೆ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಇಸ್ ಕರೆಕ್ಟ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಪರೀಕ್ಷೆನಲ್ಲಿ ಈ ತರಹದ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ಡಿವೈಡರ್ ಬಗ್ಗೆ ಏನೇನು ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ ಅದೆಲ್ಲವನ್ನ ನಿಮ್ಗೆ ತಿಳಿಸಿದ್ದೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಿ ಫಸ್ಟ್ ಇಯರ್ ವೀಕ್ ನಂಬರ್ 2 ನಲ್ಲಿ ಈ ಡಿವೈಡರ್ಸ್ಗೆ ಸಂಬಂಧಪಟ್ಟಂತಹ ಲೆಸನ್ಸ್ ಇದೆ, ನೀವು ಅಲ್ಲಿ ರೆಫರ್ ಮಾಡಿ. ಸೊ BharatSkill.com ಮತ್ತೆ ನಿಮಿ ಆನ್ಲೈನ್ ಪೋರ್ಟಲ್ನಲ್ಲಿ ಆನ್ಲೈನ್ ಟೆಸ್ಟ್ ಅನ್ನು ತೆಗೆದುಕೊಳ್ಳಿ. ಅಲ್ಲೂ ಕೆಲವು ಪ್ರಶ್ನೆಗಳಿದೆ, ನೀವು ಅಟೆಂಡ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ. ಕೀಪ್ ಹಾರ್ಡ್ ವರ್ಕಿಂಗ್.